ನಮಸ್ಕಾರ. ನಾನು ಡಾಕ್ಟರ್ ರವೀಂದ್ರ ವೈ, ಹುಬ್ಳಿ ಧಾರವಾಡ ಜಿಲ್ಲಾ ಆಯುಷ್ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷನಾಗಿದ್ದು, ಇದೇ ಬರುವ ಆಗಸ್ಟ್ 10ರಂದು ನಡೆಯಲಿರುವ ನಮ್ಮ ಧಾರವಾಡ ಜಿಲ್ಲಾ ವತಿಯಿಂದ ಮತ್ತು ಧಾರವಾಡ ತಾಲೂಕು ವತಿಯಿಂದ ನಡೆಯುವ ರಾಷ್ಟ್ರೀಯ ಸಮಾವೇಶಕ್ಕೆ, ಆಯುರ್ವೇದ ಸಮಾವೇಶಕ್ಕೆ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇದರ ಹೆಸರು ಆಯುಷ್ ಧಾರ, ಅಂದರೆ ನಾಲೆಜ್ ಆಫ್ ಆಯುರ್ವೇದ ಫ್ಲೋ. ಸೊ ಇದರಲ್ಲಿ ಕ್ಲಿನಿಕಲ್ ಅಪ್ರೋಚ್ ಟು ನ್ಯೂರಲಾಜಿಕಲ್ ಡಿಸಾರ್ಡರ್ ಇನ್ ಜನರಲ್ ಪ್ರಾಕ್ಟೀಸ್ ಇದು ಮೇನ್ ವಿಷಯವಾಗಿದ್ದು, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ವೈದ್ಯರು ಸಮ್ಮೇಳನಕ್ಕೆ ಆಗಮಿಸಲಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಡಾಕ್ಟರ್ ಬಿರಾದರ್ ಸರ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ AFI ನ ಚೇರ್ಮನ್ ಆದಂತಹ ಡಾಕ್ಟರ್ SK ಬನ್ನಿಗೋಳ್ ಸರ್ ಅವರು ಬರ್ಲಿಕ್ಕಿದ್ದಾರೆ. ಇದಕ್ಕೆ ರಿಜಿಸ್ಟ್ರೇಷನ್ ಅನ್ನ ಮಾಡಲಿದ್ದು, ಅದಕ್ಕೆ ಬೇಕಾದ ಲಿಂಕ್ ಅನ್ನ ಕೆಳಗೆ ನಾನು ಅಪ್ಡೇಟ್ ಮಾಡ್ತೇನೆ. ಅದರಲ್ಲಿ ತಾವು ಜಾಯಿನ್ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ನಮ್ಮ ರಾಷ್ಟ್ರದಲ್ಲಿ ಆಯುಷ್ ಮಂತ್ರಾಲಯ ಬಂದ ಬಳಿಕ ಇವು ಆಯುರ್ವೇದದ ಮಹತ್ವದ ಬೆಳವಣಿಗೆ, ಯೋಗ ದಿನಾಚರಣೆ ಇದೆಲ್ಲ ನಾವು ನೋಡಿದೀವಿ. ಇದೇ ರೀತಿ ಆಯುರ್ವೇದದ ಬೆಳವಣಿಗೆ, ಆಯುರ್ವೇದ ವೈದ್ಯರ ಅಭಿವೃದ್ಧಿ, ಆಯುರ್ವೇದದ ಉನ್ನತಿ, ಇದರ ಬಗ್ಗೆ ರಾಷ್ಟ್ರದಲ್ಲಿ ಬಹಳಷ್ಟು ವಿಚಾರಧಾರೆಗಳು ನಡೀತಾ ಇರುವುದರಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ಧಾರವಾಡ ತಾಲೂಕು ಈ ಒಂದು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ. ನಾನು ಅದಕ್ಕೆ ಧಾರವಾಡ ತಾಲೂಕಿನ ವೈದ್ಯರಿಗೆ ಹಾಗೂ ಸಮಿತಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇದರ ರೂವಾರಿಯಾದಂತಹ ಡಾಕ್ಟರ್ ಅಮಿತ್ MS ಹಾಗೂ ಡಾಕ್ಟರ್ ಗೌಡಪ್ಪ ಗೌಡರ್ ಅವರ ಟೀಮ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿರುವಂತಹ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸೋಮಶೇಖರ್ ಉದ್ದಾರ್, ಅದೇ ರೀತಿ ಡಾಕ್ಟರ್ ಮಹಾವೀರ್ ಹಾವೇರಿ ಅವರು, ಡಾಕ್ಟರ್ ಸಂಕನ್ ಗೌಡರ್, ಅದೇ ರೀತಿ ಡಾಕ್ಟರ್ ಸಂದೀಪ್ ಕುಲಕರ್ಣಿ ಅವರು ಹೋಮಿಯೋಪತಿ ಬೋರ್ಡ್ ಮೆಂಬರ್. ಇದಕ್ಕೆಲ್ಲ ಮಿಗಿಲಾಗಿ ನಮ್ಮ ಧಾರವಾಡ ಜಿಲ್ಲೆಯ ಪ್ರತಿ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರು ಇದಕ್ಕೆ ಮುಕ್ತ ಕಂಠದಿಂದ ಇದನ್ನ ರಿಜಿಸ್ಟ್ರೇಷನ್ ಮಾಡುವ ಮೂಲಕ ಇದನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿ ತಾರೀಕು 10 ಜುಲೈ ಧಾರವಾಡದ ಮುಗ್ದುಂ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಿಮಗೆ ವಿನಂತಿ ಮಾಡ್ತೀನಿ.